ಆರ್ಎಸ್ಎಸ್ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತ್ ಅವರ ಯುಎಸ್ ಕೆನಡಾ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂತೆ ಕೆಲವು ಸಂಘಟನೆಗಳು ಬೃಹತ್ ಕಾಲಿನ್ ಅಭಿಯಾನವನ್ನು ನಡೆಸ್ತಾ ಇದೆ. ಟರ್ಕಿ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಹೊಂದಿರುವ ಈ ಸಂಘಟನೆಗಳ ಪ್ರಾಥಮಿಕ ಉದ್ದೇಶ ಭಾರತವನ್ನು ಕೆಣಕುವಂಥದ್ದು, ಭಾರತದಲ್ಲಿ ಅಸ್ಥಿರತೆಯನ್ನು ಹರಡುವಂಥದ್ದು ಮತ್ತು ಅರಾಜಕತೆಯನ್ನು ಸೃಷ್ಟಿಸುವುದು ಮತ್ತು ಇಲ್ಲಿಯ ಸರ್ಕಾರವನ್ನು ಕೆಡಹುವುದು. ಹಾಗಾದ್ರೆ ಈ ಅಭಿಯಾನ ನಡೆಸ್ತಾ ಇರುವಂತಹ ಜನರು ಯಾರು ಒಮ್ಮೆ ನೋಡ್ಕೊಂಡು ಬರೋಣ. ಇವರಲ್ಲಿ ಮೊದಲ ಹೆಸರು ಅಬ್ದುಲ್ ಮಲಿಕ್ ಮುಜಾಹಿದ್. ಪಾಕಿಸ್ತಾನದಲ್ಲಿ ಹುಟ್ಟಿದ ಇವನು ಅಮೆರಿಕಾದಲ್ಲಿ ಜಸ್ಟಿಸ್ ಫಾರ್ ಆಲ್ ಅನ್ನುವಂತಹ ಸಂಘಟನೆಯನ್ನು ನಡೆಸ್ತಾನೆ. ಈ ಸಂಘಟನೆ ಟರ್ಕಿ ದೇಶದ ಅಧ್ಯಕ್ಷರ ಮಗ ಬಿಲಾಲ್ ಎರ್ಡೋಗನ್ ಮತ್ತು ಕತಾರ್ನಲ್ಲಿರುವಂತಹ ಒಂದು ಜಾಲದ ಜೊತೆಗೆ ನಿರಂತರ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ. ಅಮೆರಿಕಾದಲ್ಲಿದ್ದುಕೊಂಡು ಭಾರತ ವಿರೋಧಿ ಅಭಿಯಾನಗಳನ್ನ ನಡೆಸ್ತಾ ಇರುವಂತಹ ಡಜನ್ ಗಟ್ಟಲೆ NGOಗಳನ್ನ ಇವನು ಒಂದೇ ವಿಳಾಸದಲ್ಲಿ ನೋಂದಾಯಿಸಿಕೊಂಡಿದ್ದಾನೆ. ಎರಡನೇ ಹೆಸರು ಸುನೀತಾ ವಿಶ್ವನಾಥ್ ಎನ್ನುವಾಕೆ. ಈಕೆ ಭಾರತ ವಿರೋಧಿ ಸಂಚುಕೋರ ಜಾರ್ಜ್ ಸೋರೋಸ್ ನಿಧಿಯಿಂದ ಹಣಕಾಸು ಸಹಾಯ ಪಡೆದುಕೊಳ್ತಾ ಇರುವಂತಹ ಸಂಸ್ಥೆಗಳ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಎನ್ನುವಂತಹ NGOದ ಮುಖ್ಯಸ್ಥೆಯಾಗಿದ್ದಾಳೆ. ಈಕೆಯ ಸಂಸ್ಥೆಯ ಸಲಹಾ ಮಂಡಳಿಯಲ್ಲಿರುವವರು ಯಾರು ಗೊತ್ತಾ? ಹರ್ಷಮಂದರ್, ಸುಬರಾ ಭಾಸ್ಕರ್ ಮತ್ತು ತಿಸ್ತಾ ಸೆಟಲ್ವಾಡ್ ಮುಂತಾದವರು. ಇನ್ನೊಂದು ಕಥೆಯನ್ನ ಕೇಳಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಬೋಧಿಸುವಂತಹ ಡಾಕ್ಟರ್ ಖಾಲಿದ್ ಅನೀಸ್ ಅನ್ಸಾರಿ ಕೂಡ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ಮಂಡಳಿಯಲ್ಲಿದ್ದಾರೆ. ಅಜೀಂ ಪ್ರೇಮ್ಜಿ ಅನುದಾನಿತ ಸಂಸ್ಥೆಗಳಾದಂತಹ IPSMF ಮತ್ತು IFF ಭಾರತದಲ್ಲಿ ವಿವಿಧ ಪ್ರತಿಭಟನೆಗಳಿಗೆ ಟೂಲ್ ಕಿಟ್ ಮತ್ತು ಮಾಧ್ಯಮ ಬೆಂಬಲವನ್ನು ಒದಗಿಸುತ್ತದೆ ಎನ್ನುವ ಆರೋಪ ಕೂಡ ಇದೆ. ಮೂರನೇ ವ್ಯಕ್ತಿ ಅಜಿತ್ ಶಾಹಿ. ಈತ ಮೇಲ್ನೋಟಕ್ಕೆ HFHRನ ಅಡ್ವೊಕೇಟ್ ಡೈರೆಕ್ಟರ್ ಅಂತ ತೋರಿಸಿಕೊಂಡಿದ್ರು ಸಹ ಆತನ ನಿಜವಾದ ಕೆಲಸ ಅಮೆರಿಕಾದ ಏಜೆನ್ಸಿಗಳೊಂದಿಗೆ ಭಾರತದ ವಿರುದ್ಧ ಲಾಬಿ ಮಾಡುವಂಥದ್ದು. ಅಮೆರಿಕಾದ ಏಜೆನ್ಸಿ USCIRFನ ಇತ್ತೀಚಿನ ವರದಿಯ ಆಧಾರದ ಮೇಲೆ ಈತ RSS ವಿರುದ್ಧ ಮಾತ್ರ ಅಲ್ಲದೆ ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆ ರಾ ಮೇಲೂ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ವಿಧಿಸಬೇಕು ಅಂತ ಒತ್ತಾಯಿಸಿದ್ದಾನೆ. ಈ ಅಜಿತ್ ಶಾಹಿ ಜಮಾತ್ ಎ ಇಸ್ಲಾಮಿ ಸಂಘಟನೆಯ ನದೀಮ್ ಖಾನ್ ಜೊತೆಗೆ ಕೂಡ ಆಪ್ತ ಸಂಬಂಧವನ್ನು ಹೊಂದಿದ್ದಾನೆ. ಬಾಂಗ್ಲಾದೇಶದಲ್ಲಿ ನಡೆದ ದಂಗೆಯ ನಂತರ ನದೀಮ್ ಖಾನ್ ಭಾರತದಲ್ಲೂ ಶೀಘ್ರದಲ್ಲೇ ಅದೇ ಆಗ್ತದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಬಹಿರಂಗವಾಗಿ ಬರೆದುಕೊಂಡಿದ್ದ. ಅವನ ಈ ಹೇಳಿಕೆಯು ಭಾರತವೇ ಅವರೆಲ್ಲರ ಮುಂದಿನ ಗುರಿಯಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತದೆ. ಈಜಿಪ್ಟ್ನ ತಹ್ರೀರ್ ಚೌಕದಲ್ಲಿ ಕಲರ್ ರೆವಲ್ಯೂಷನ್ ಎನ್ನುವಂತಹ ಹೆಸರಿನಲ್ಲಿ ಅಲ್ಲಿನ ಸರ್ಕಾರವನ್ನ ಉರುಳಿಸೋದಕ್ಕೆ ನಡೆಸಿದ ಪ್ರತಿಭಟನೆಯಲ್ಲಿ ತಾನೂ ಕೂಡ ಭಾಗವಹಿಸಿದ್ದಾಗಿ ಅಜಿತ್ ಶಾಹಿ ಹೇಳಿಕೊಂಡಿದ್ದಾರೆ. ಭಾರತದಲ್ಲಿ ನಿಷೇಧಿತ ಸಂಘಟನೆಯಾದಂತಹ ಸಿಮಿಯ ಸದಸ್ಯರನ್ನ ಬಿಡುಗಡೆ ಮಾಡಲು ತಾನು ಸಾಕಷ್ಟು ಪ್ರಯತ್ನ ಮಾಡಿದ್ದಾಗಿ ಕೂಡ ಆತನೇ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹೇಳಿಕೊಂಡಿದ್ದಾನೆ. ಈಗ ರಾಷ್ಟ್ರೀಯವಾದಿ ಸಂಘಟನೆಯ ಮುಖ್ಯಸ್ಥರ ಕಾರ್ಯಕ್ರಮಗಳನ್ನು ವಿರೋಧಿಸುವವರಲ್ಲಿ ಎಲ್ಲರೂ ಕೂಡ ಭಾರತವನ್ನ ಹಿಂದಿನಿಂದಲೂ ವಿರೋಧಿಸುತ್ತಲೇ ಬಂದಿರುವವರೇ ಆಗಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ.